ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಸ್ನೇಹಿತರೆ, ಜಸ್ಟ್ ಇಮೇಜ್ ಮಾಡಿ ನೀವು ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಡಬಲ್ ಆದ್ರೆ ಹೇಗಿರುತ್ತೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿರುವಂತದ್ದು. ಜೊತೆಗೆ ನೀವು ಏನು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಕಾಯ್ತಾ ಇದ್ರಿ ರಿಲೀಸ್ಗೆ, ಸೊ ಅದು ಕೂಡ ಶುಭ ಸುದ್ದಿ ಬಂದೇ ಬಿಡ್ತು. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣದಲ್ಲಿ ನಿಮಗೆ ಡಬಲ್ ಹಣ ಸಿಗುತ್ತೆ. ಹೌದು ಸ್ನೇಹಿತರೆ, ಇಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಕಡೆಗೆ ಕೇಳ್ತಾರೆ, ಸರ್ 6ನೇ ಕಂತಿನ ಹಣ ಇರ್ಲಿ, ನಮಗೆ 3, 4, 5ನೇ ಕಂತಿನ ಹಣನೇ ಬಂದಿಲ್ಲ, ಏನ್ ಮಾಡೋದು ಸರ್ ಅಂತ ಕೇಳ್ತಾರೆ. ಸೊ ಅಂತವ್ರಿಗೆ ಕೂಡ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಇವತ್ತ ನಿಮ್ಮ ಖಾತೆಗಳಿಗೆ ಒಟ್ಟು 6,000 ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಭರ್ಜರಿ ಬಂಪರ್ ಕೊಡಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರು ತಪ್ಪದೇ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಮಧ್ಯದಲ್ಲಿ ಏನಾದ್ರು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಗೊತ್ತಾಗಲ್ಲ. ಏನ್ ಹೇಳ್ತಾ ಇದೀವಿ, ಏನ್ ಕೇಳಿಸ್ಕೊಂತ ಇದ್ದೀವಿ ಅನ್ನೋದು ನಿಮಗೆ ಅರ್ಥ ಆಗಲ್ಲ. ಅದಕ್ಕೆ ನೀವೇನ್ ಮಾಡ್ತೀರಾ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತ ಏನಿದೆ ಶುಭ ಬುಧವಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಿಡುಗಡೆ ಫುಲ್ ಸರ್ಪ್ರೈಸ್ ಕೊಟ್ಟಿದೆ. ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಡಬಲ್ ಹಣವನ್ನ ನೀವು ಪಡಿಬಹುದು. ಹೌದು ಸ್ನೇಹಿತರೆ, 6ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ, ಸೊ ಯಾವಾಗ ಬರುತ್ತಂತ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಇನ್ನು ಬಹಳಷ್ಟು ಮಂದಿ ಬೇಸತ್ತು ಹೋಗಿದ್ದಾರೆ, ನಮ್ಗೆ ಹಣನೇ ಬಂದಿಲ್ಲ ಸರ್, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಾ ರೀತಿ ಪ್ರಯತ್ನಗಳನ್ನ ಮಾಡಿದೀವಿ ಆದ್ರೆ ಹಣ ಬಂದಿಲ್ಲ ಅಂತಂದ್ರೆ 5, 4, 3ನೇ ಕಂತು ಟೋಟಲ್ ಆಗಿ ನಿಮಗೆ ಅವ್ರಿಗೆಲ್ಲ ಸರ್ಪ್ರೈಸ್ ಅನ್ನ ರಾಜ್ಯ ಸರ್ಕಾರ ಇವತ್ತ ಕೊಟ್ಟಿರುತ್ತದೆ. ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ನೋಡುವಂತವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ವಿಡಿಯೋನ ನೋಡ್ತಾ ಒಂದು ಲೈಕ್ ಅನ್ನ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಲೈಕ್ ಏನಿದೆ ನಮಗೆ ಉತ್ತೇಜನ ನೀಡುತ್ತೆ. ಅಂದ್ರೆ ಒರಿಜಿನಲ್ ಕಂಟೆಂಟ್ ಅನ್ನ ನಾವು ಮಾಡೋದಕ್ಕೆ ನಮಗೆ ಒಂದು ಅವಕಾಶವನ್ನ ಕೊಡುತ್ತೆ. ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಜೆನ್ಯೂನ್ ಆಗಿರುತ್ತೆ. ಯಾಕಂದ್ರೆ ಇದ್ರ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ. ಯಾಕಂದ್ರೆ ನಾವು ಒಂದಡಿಗೆ ಮಾಹಿತಿ ನಮಗೆ ಸುಮ್ಮನೆ ಸಿಗಲ್ಲ. ಎಲ್ಲಾ ಕಡೆ ನಾವು ಅಡ್ಡಾಡಿ ಈ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿರ್ತೀವ. ಸೊ ದಯವಿಟ್ಟು ವಿಡಿಯೋ ನೋಡುವಂತವ್ರು ಒಂದು ಲೈಕ್ ಅನ್ನ ಕೊಡಿ. ಬನ್ನಿ ಹಾಗಾದ್ರೆ ಇವತ್ತ ಶುಭ ಬುಧವಾರ ಏನಿದೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದೀಗ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್. ಅಂದ್ರೆ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು, ಈ ರೀತಿಯಾಗಿ ಕೆಲಸ ಮಾಡಬೇಕು, ಮಾಡಿದ್ರೆ ನಮಗೆ ಮುಂದಿನ ಒಂದು ಚುನಾವಣೆಯಲ್ಲಿ ಒಳ್ಳೆ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿರುವಂತದ್ದು. ಅದೇ ಪ್ರಕಾರ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಮೊದಲಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಬಗ್ಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಮಾಡಿದಾರಂತೆ. ಏನು ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತು ಪೆಂಡಿಂಗ್ ಇದೆ, 4ನೇ ಕಂತಿನ ಹಣ ಪೆಂಡಿಂಗ್ ಇದೆ, 5ನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಕೆಲವರಿಗೆ ಸಜೆಷನ್ ಕೊಟ್ಟಿರೋದು. ಏನಪ್ಪಾ ಅಂತಂದ್ರೆ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ, ಯಾಕೆ ಬಂದಿಲ್ಲ ಅಂತ ಕಾರಣ ಕೂಡ ತಿಳಿಸಿದ್ದಾರೆ. ಯಾಕಂದ್ರೆ ಬಹಳಷ್ಟು ಮಂದಿ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿದ್ದಾರೆ, ಮತ್ತೆ ಇನ್ನು ಕೆಲವರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ. ಸೊ ಅಂತವ್ರಿಗೆ ಕೆಲವೊಂದು ರಿಜೆಕ್ಟ್ ಆಗಿದಾವೆ ಅಪ್ಲಿಕೇಶನ್. ಅದಕ್ಕೆ ನೀವೇನ್ ಮಾಡ್ಬೇಕು, ಈ ಒಂದು ಅಪ್ಲಿಕೇಶನ್ ನ ಮತ್ತೆ ನೀವು ಅರ್ಜಿಯನ್ನ ಹಾಕ್ಬೇಕಂತ ಹೇಳಿದ್ರು. ಸೊ ಬಹಳಷ್ಟು ಮಂದಿ ಈಗ ಅಪ್ಲಿಕೇಶನ್ ಗಳನ್ನ ಹಾಕಿದ್ದಾರೆ. ಅಂತವ್ರಿಗೆಲ್ಲ 6ನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತೂ ಪಕ್ಕ ಇದೆ. ಸೊ ಇನ್ನು ಯಾರಾದ್ರೂ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ, ನೀವು ಮತ್ತೊಂದ್ಸಲ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ 6ನೇ ಕಂತಿನ ಹಣ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಯಾರಿಗಪ್ಪ ಅಂತಂದ್ರೆ, ಈ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದಂತವ್ರಿಗೆ, ಅಪ್ಲಿಕೇಶನ್ ರಿಜೆಕ್ಟ್ ಆದಂತವ್ರಿಗೆ ಈ ಒಂದು ಹೊಸ ಅಪ್ಲಿಕೇಶನ್ ನ ಹಾಕ್ಬೇಕು. ಏನು ನಮಗೆ ಎಲ್ಲ ಕರೆಕ್ಟ್ ಆಗಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ಇವತ್ತ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸ್. ಯಾಕಂದ್ರೆ ಒಟ್ಟಿಗೆ 6,000 ಹಣವನ್ನ ಇವತ್ತ ಬಿಡುಗಡೆ ಮಾಡ್ತಾ ಇದಾರೆ. ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತು, 4ನೇ ಕಂತು, 5ನೇ ಕಂತು ಟೋಟಲ್ ಆಗಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇವತ್ತು ಜಮಾ ಆಗ್ತಾ ಇದೆ. ಇಲ್ಲಿ ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿರುವಂತದ್ದು. ಗದಗ ಜಿಲ್ಲೆ ಆಗಿರ್ಬೋದು, ಯಾದಗಿರಿ ಜಿಲ್ಲೆ ಆಗಿರ್ಬೋದು, ತುಮಕೂರು, ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಮೈಸೂರು, ಕೊಪ್ಪಳ, ಕೋಲಾರ, ವಿಜಯಪುರ, ಚಾಮರಾಜನಗರ, ಮತ್ತೆ ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಮತ್ತೆ ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಹಾವೇರಿ ಜಿಲ್ಲೆ, ಮತ್ತೆ ಏನು ಬಾಗಲಕೋಟೆ ಜಿಲ್ಲೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತೇನಿದೆ ಒಟ್ಟಿಗೆ 6,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಮಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ 6,000 ಹಣ ಜಮಾ ಆಗ್ತಾ ಇದೆ. 11 ಗಂಟೆ ಮೇಲ್ಪಟ್ಟು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಗಳಿಗೆ ಹಣ ಬಂದಿರುತ್ತೆ. ಸೊ ಯಾರಿಗೆ ಬಂದಿದೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೇಕು. ಇನ್ನು ನಾವು ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ. ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಭರ್ಜರಿ ಗುಡ್ ನ್ಯೂಸ್.
ಇಲ್ಲಿ ರಾಜ್ಯ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ನಿಮ್ಮ ಹಣ ಗೃಹಲಕ್ಷ್ಮಿ ಯೋಜನೆಯ ಹಣ ಡಬಲ್ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಒಂದು ಹೊಸ ಅವಕಾಶವನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ನಿಮಗೆ ಏನು 2,000 ನಿಮಗೆ ಪ್ರತಿ ತಿಂಗಳು ಬರುತ್ತೆ, ಅದನ್ನ ಚಿಟ್ ಫಂಡ್ ಅಂತ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಒಂದು ಏನು ಸ್ವಾಧೀನದಲ್ಲಿರುವಂತ ಒಂದು ಚಿಟ್ ಫಂಡ್ ಕಂಪ್ನಿ ಇದು. ಸೊ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಈ ಒಂದು ಹಣ ಏನಿರುತ್ತೆ ಇಷ್ಟು ತಿಂಗಳ ಅಂತ ಕಟ್ಟಬೇಕಾಗುತ್ತೆ. ನಿಮಗೆ ತದನಂತರ ಈ ಒಂದು ಹಣ ಡಬಲ್ ಆಗಿ ಬರುತ್ತೆ. ಯಾರು ಹಣವನ್ನ ಡಬಲ್ ಮಾಡ್ಬೇಕಂತ ಇದ್ರ ಈ ಒಂದು ರಾಜ್ಯ ಸರ್ಕಾರದ ಚಿಟ್ ಫಂಡ್ ನಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಹಣ ಡಬಲ್ ಆಗಿ ಸಿಗುತ್ತೆ. ಇದ್ರ ಬಗ್ಗೆ ಈ ಚಿಟ್ ಫಂಡ್ ಬಗ್ಗೆ ಅತಿ ಶೀಘ್ರದಲ್ಲೇ ಒಂದು ಮಾಹಿತಿ ಕೂಡ ಬರುತ್ತೆ. ಎಲ್ಲಿ ಯಾವ ರೀತಿ ಹೂಡಿಕೆ ಮಾಡಬೇಕು, ಇದರ ಒಂದು ಲಾಭ ಏನು, ಮತ್ತೆ ಹಣವನ್ನ ಯಾವ ರೀತಿ ಪಡಿಬೇಕು, ಮತ್ತೆ ಇದರ ಒಂದು ಕಂಡೀಷನ್ ಏನು, ಸಂಪೂರ್ಣವಾಗಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ರಾಜ್ಯ ಸರ್ಕಾರ ನಿಮ್ಮ ಹಣವನ್ನ ಡಬಲ್ ಮಾಡಿಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಏನಿದೆ ಫೆಬ್ರವರಿ 1ನೇ ತಾರೀಕಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೊಸ ಮಾಹಿತಿ, ಹೊಸ ಅಪ್ಡೇಟ್ ಅನ್ನ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ.